ನಮಸ್ತೆ, ನಾವು ದಿನಕ್ರಿ ಆಯುರ್ವೇಟಿಂದ. ನಾವು ಹಳೆ ವಿಡಿಯೋದಲ್ಲಿ ಹೇಳಿದ್ವಿ ವೀಕ್ ಆಗಿರೋ ಹಸುಗಳನ್ನ ತಂದು ರೆಡಿ ಮಾಡ್ತೀವಿ ಅಂತ. ಬಟ್ ತುಂಬ ಜನ ಕೇಳ್ತಾಯಿದ್ರು ನೀವು ಹೆಂಗೆ ರೆಡಿ ಮಾಡ್ತಾರೆ ಏನು ಅಂತೆಲ್ಲ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದೇ ನೋಡ್ತಿದ್ರಲ್ಲ, ನಾವು ಈಗಷ್ಟೇ ತಂದಿರೋ ಹಸು ಇದು. ನೋಡಿ, ಪೂರ್ತಿ ತೋರಿಸ್ಕೊಡ್ತೀನಿ ಎಷ್ಟು ವೀಕ್ ಇದೆ ಅಂತ. ನೋಡ್ತಾ ಇದ್ರಲ್ಲ, ನೋಡಿ ಮೂಳೆ ಬಿಟ್ಕೊಂಡಿದೆ ಪೂರ್ತಿ. ನೋಡಿ ಎಷ್ಟು ವೀಕ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಗಂಟು ಬೇರೆ ಆಗಿದೆ. ನೋಡಿ ಮುಂದೆಗಡೆ ಕಾಣಿಸ್ತಿದೆಯಲ್ಲ, ಇದು ಗಂಟು. ಇದೇ ನೋಡ್ತಾ ಇದ್ದೀರಲ್ಲ, ಈ ಹಸು ಅಲ್ಲಿ ಈಗ ಅಟ್ ಪ್ರೆಸೆಂಟ್ 1 ಲೀಟ್ರು ಹಾಲಿದೆ. ಇದರಲ್ಲಿ ಹಸುನೂ ಚೆನ್ನಾಗಿ ಆಗಬೇಕು ಮತ್ತು ಹಾಲು ಜಾಸ್ತಿ ಆಗಬೇಕು ಅಂದರೆ ನಾವು ನೆಕ್ಸ್ಟು ಪ್ರೊಸೆಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈ ಹಸು ತಂದಿದ ತಕ್ಷಣ ಡಿವರ್ಮಿಂಗ್ ಮಾಡ್ಕೊಂಡ್ವಿ. ಡಿವರ್ಮಿಂಗ್ ತುಂಬ ಅತಿ ಮುಖ್ಯ. ಅಂದರೆ ನೀವು ಡಿವರ್ಮಿಂಗ್ ಮಾಡಲೇಬೇಕು. ಯಾವುದೇ ಹಸುಗಾದ್ರೆ 2 ತಿಂಗಳು ಒಂದ್ಸಲ ಡಿವರ್ಮಿಂಗ್ ಮಾಡಿದ್ರೆ ಹಸುಗಳು ಯಾವ ಥರ ಕಾಯಿಲೆ ಎಲ್ಲ ಜಾಸ್ತಿ ಬರೋಲ್ಲ, ಹಸುನು ತುಂಬ ಹೆಲ್ತಿಯಾಗಿರುತ್ತೆ. ನೆಕ್ಸ್ಟು ಪ್ರೊಸೆಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮದೇ ದುಗ್ಧ ಪೌಡ್ರ್ ಇದೆ. ಆ ದುಗ್ಧ ಪೌಡ್ರ್ ಯೂಸ್ ಮಾಡಿಕೊಂಡು ಹಾಲು ಜಾಸ್ತಿ ಮಾಡಿಕೊಂಡು, ಅದಾದಮೇಲೆ ಈ ಪೂರ್ತಿ ಬಾವು ಕಾಣಿಸ್ತಿದೆಯಲ್ಲ, ಅದಕ್ಕೆ ನಾವು ತಪಾಸು ಯೂಸ್ ಮಾಡ್ತೀವಿ. ಮುಂದೆ ನಿಮಗೆ ಒಂದು 10 ಇಲ್ಲ 20 ದಿನ ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ. ಈ ಹಸು ಹೆಂಗಿದೆ ಏನು ಅಂತ ತೋರಿಸ್ಕೊಡ್ತೀನಿ.